6599 ಗ್ರಾಮ ಮಟ್ಟದ ಗ್ರಂಥಾಲಯಗಳನ್ನು ತೆರೀತಕ್ಕಂಥ ನಿರ್ಧಾರವನ್ನು ಮಾಡಿ ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ. ಇವತ್ತು ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಗ್ರಂಥಾಲಯ ಮೇಲ್ವಿಚಾರಕರ ರಾಜ್ಯ ಮಟ್ಟದ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ಜನ್ಮದಿನವನ್ನೇ ರಾಷ್ಟ್ರೀಯ ಗ್ರಂಥಪಾಲಕರ ದಿನವೆಂದು ಆಚರಣೆ ಮಾಡ್ತಾ ಇದ್ದೀವಿ. ಗ್ರಂಥಾಲಯ ಈ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಂಥಾಲಯ ವಿಜ್ಞಾನಕ್ಕೆ ಮಾನ್ಯ ರಂಗನಾಥನ್ ಅವರ ಕೊಡುಗೆ ಅಪಾರವಾದದ್ದು. ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪುಸ್ತಕಗಳು ಒಳ್ಳೆಯ ಸ್ನೇಹಿತರಿದ್ದಂತೆ. ಗ್ರಂಥಾಲಯಕ್ಕೆ ಹೋಗ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಅಭ್ಯಾಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ಗ್ರಂಥಾಲಯಗಳನ್ನು ನಾವು ತೆರೆದಿದ್ದೆವು. ಇವತ್ತು ಹಳ್ಳಿಗಳ ಮಟ್ಟದಲ್ಲಿ $6,599 6,599 ಗ್ರಾಮ ಮಟ್ಟದ ಗ್ರಂಥಾಲಯಗಳನ್ನು ತೆರೀತಕ್ಕಂಥ ನಿರ್ಧಾರವನ್ನು ಮಾಡಿ ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ. ಇವತ್ತು ಜ್ಞಾನದ ವಿಕಸನ ಆಗಬೇಕಾದ್ರೆ, ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ ಬರೀ ಶಾಲೆಯಲ್ಲಿ ಕಲಿತಕ್ಕಂಥದ್ದು ಅಷ್ಟರಿಂದಲೇ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಕ್ಕಬೇಕು. ಇವತ್ತು ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಕಾಣಬೇಕಾದ್ರೆ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದು, ಕಲಿತಕ್ಕಂಥ ಅವಕಾಶ ಬಹುಸಂಖ್ಯಾತ ಜನರಿಗೆ ಇರಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಈ ದೇಶಕ್ಕೆ ಎಂತಹ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನು ರಚನೆ ಮಾಡಿ ಕೊಟ್ಟ ಮೇಲೆ ಎಲ್ಲರಿಗೂ ಶಿಕ್ಷಣ ಪಡೀತಕ್ಕಂಥ ಅವಕಾಶ ಸಿಕ್ಕಿದೆ. ಈ ವರ್ಷದ ಅಂದರೆ ಆಗಸ್ಟ್ 15ನೇ ತಾರೀಕು ಇಡೀ ದೇಶದಲ್ಲಿ 78ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಾವು 100ಕ್ಕೆ 100 ಸಾಕ್ಷರತೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸುಮಾರು 75-76% ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು 24-25% ಅವಿದ್ಯಾವಂತರನ್ನ ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸಮಾಜದಲ್ಲಿ ಅನೇಕ ಮೌಢ್ಯಗಳು ಇದ್ದಾವೆ, ಕಂದಾಚಾರಗಳಿದ್ದಾವೆ. ಈ ಮೌಢ್ಯಗಳು, ಕಂದಾಚಾರಗಳು ದೂರ ಆಗಬೇಕಾದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳಿಬೇಕಾದ್ರೆ ಅದು ಓದಿನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಜನರು ಈ ಮೌಢ್ಯಗಳನ್ನ ನಂಬಿ, ಕಂದಾಚಾರಗಳನ್ನು ನಂಬಿ ಇವತ್ತು ಕೂಡ ಅನೇಕ ಜನರಿಗೆ ಜ್ಞಾನ ವಿಕಾಸ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ಹಳ್ಳಿಗಾಡಿನಲ್ಲಿಯೂ ಕೂಡ ಗ್ರಂಥಾಲಯಗಳು ಇರಬೇಕು. ಇವತ್ತು ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ, ಸುಮಾರು ಹಳ್ಳಿಗಾಡಿನ ಗ್ರಂಥಾಲಯಗಳಲ್ಲಿ 48,57,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ ಅಂತಂದ್ರೆ ಅದು ಒಂದು ದೊಡ್ಡ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲೆಲ್ಲ ಗ್ರಂಥಪಾಲಕರು ಇದ್ದೀರಿ, ನೀವೆಲ್ಲ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು. ಪ್ರತಿಯೊಬ್ಬ ಯುವಕ ಯುವತಿ ಗ್ರಂಥಾಲಯಕ್ಕೆ ಬಂದು ತಮ್ಮ ಜ್ಞಾನವನ್ನ ಮೇಲ್ದರ್ಜೆಗೆ ಏರಿಸ್ಕೊಳ್ತಕ್ಕಂಥ, ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆದರೆ ಬಸವಾದಿ ಶರಣರು ಸುಮಾರು 850 ವರ್ಷಗಳ ಹಿಂದೆನೆ ಮೌಢ್ಯಗಳು ತೊಲಗಬೇಕು, ಕಂದಾಚಾರಗಳು ಹೋಗ್ಬೇಕು, ಒಂದು ವೈಚಾರಿಕತೆಯಿಂದ ಕೂಡಿತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು. ಓದೋದು ಅಂತಂದ್ರೆ ಬರೀ ಓದೋದು ಬರೆಯೋದಲ್ಲ, ಜ್ಞಾನ ಪಡ್ಕೊಳ್ಳೋದು ಅಂತಂದ್ರೆ ಓದು ಬರೆಯೋದಲ್ಲ. ಜ್ಞಾನ ಪಡ್ಕೊಳ್ಳೋದು ಅಂತಂದ್ರೆ
ನಾವು ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅದಕ್ಕೆ ಕುವೆಂಪು ಒಂದು ಮಾತು ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ಎಲ್ಲ ಮಕ್ಕಳು ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವದಿಂದಾಗಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ಆಗ ನೀವು ಯಾರು ಕೂಡ ಅಲ್ಪಮಾನವರಾದರೆ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ವಿದ್ಯಾವಂತರಾಗಬೇಕಾದ್ರೆ, ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಸಮಾಜದ ಕೊಡುಗೆ ಅಪಾರ. ನಾವೆಲ್ಲರೂ ಕೂಡ ಸಮಾಜ ಏನು ಮಾಡ್ತು ನಮಗೆ ಅಂತದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡದೆ ಅಂತಕ್ಕಂಥ ಪ್ರಶ್ನೆಯನ್ನ ಹಾಕಬೇಕು. ನಾವು ಸಮಾಜಕ್ಕೆ ಏನು ಮಾಡಿದೆ, ಸಮಾಜ ಏನು ಮಾಡ್ತು ಅನ್ನೋದೆಲ್ಲ ಪ್ರಶ್ನೆ. ನಾನು ಸಮಾಜಕ್ಕೆ ಏನು ಮಾಡಿದೆ. ನಾವು ಹುಟ್ಟಿದ್ದೀನಪ್ಪ ಈ ಸಮಾಜದಲ್ಲಿ, ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಟ್ಟು ಹೋಗ್ಬೇಕಲ್ಲ. ಹುಟ್ಟೋದು ಸಾಯೋದು ಇದ್ದೇ ಇರ್ತದೆ. ಪ್ರತಿಯೊಬ್ಬರು ಕೂಡ ಹುಟ್ಟಲೇಬೇಕು, ಸಾಯಲೇಬೇಕು. ಅದಕ್ಕೆ ನಾನು ಹೇಳೋದು, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ ಅಲ್ವಾ. ಈ ಹುಟ್ಟು ಸಾವಿನ ಮಧ್ಯೆ ಇದೆಯಲ್ಲ, ಆ ಜೀವನವನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಂಡಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಶಿಕ್ಷಣ, ಓದು, ಈ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಓದ್ತಕ್ಕಂಥ ಅಭ್ಯಾಸವನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಹಳ್ಳಿಗಾಡಿನಲ್ಲೂ ಕೂಡ, ಪ್ರತಿ ಹಳ್ಳಿನಲ್ಲೂ ಕೂಡ ಇಂಥ ಒಂದು ಗ್ರಂಥಾಲಯ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಮೇಲ್ವಿಚಾರಕರಾಗಿ ಸುಮಾರು 6,000 ಜನ ಕೆಲಸ ಮಾಡ್ತಾ ಇದ್ದಾರೆ. 6,000 ಜನ. ನಿಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ. ಈ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ ಇವತ್ತು ಮಿನಿಮಮ್ ವೇಜಸ್ ಆ್ಯಕ್ಟ್ಗೆ ನಿಮ್ಮನ್ನೆಲ್ಲ ಒಳಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವರ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಮೇಲ್ವಿಚಾರಕರಿಗೆಲ್ಲರಿಗೂ ಕೂಡ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ನಿಮ್ಮ ಸಂಬಳ ಸಿಗಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿ ಅದನ್ನು ಈ ಸರ್ಕಾರ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮ್ಮ ಜವಾಬ್ದಾರಿ ಹೆಚ್ಚಾಯ್ತು. ಈಗ ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿದ್ರೆ ಬಹಳ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ರಂಗನಾಥನ್ ಅವರ ಹೆಸರನ್ನ, ಅವರ ಹುಟ್ಟುಹಬ್ಬದ ದಿನದಂದು ನೀವೆಲ್ಲರೂ ಕೂಡ ಗ್ರಂಥ ಮೇಲ್ವಿಚಾರಕರ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀರಿ. ಭಾಳ ಜನ ಇದರಲ್ಲಿ ಭಾಗವಹಿಸಿದ್ದೀರಿ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ತಡವಾಗಿ ಬಂದೆ. ಬೇರೆ ಕಾರ್ಯಕ್ರಮ ಇದ್ದರಿಂದ ತಡವಾಗಿ ಬರಬೇಕಾಗಿ ಬಂತು. ನಿಮಗೆಲ್ರಿಗೂ ಕೂಡ ಈ ಗ್ರಂಥ ಮೇಲ್ವಿಚಾರಕರ ಸಮಾವೇಶದ ಶುಭಾಶಯವನ್ನು ಕೋರಿ, ಮತ್ತು ರಂಗನಾಥರವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.